टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರಿ ಪೌಲ್ಟ್ರಿ ಫಾರ್ಮ್ನಲ್ಲಿ 2400ಕ್ಕೂ ಹೆಚ್ಚು ಕೋಳಿಗಳ ಸಾವಾಗಿದೆ. ಒಂದೇ ವಾರದಲ್ಲಿ 2400 ಕೋಳಿಗಳ ಮಾರಣ ಹೋಮ. ಇನ್ನು ಹಕ್ಕಿ ಜ್ವರದಿಂದಲೇ ಮೃತಪಟ್ಟಿರುವಂತಹ ಕೋಳಿಗಳು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಪೌಲ್ಟ್ರಿ ಫಾರ್ಮ್. ಇಲ್ಲಿ ಸುಮಾರು 2500 ಆಲ್ಮೋಸ್ಟ್ 2400ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದೆ. ಕುರೇಕುಪ್ಪ ಗ್ರಾಮದ ಬಳಿ ಕೋಳಿ ಸಾಕಣೆ ಕೇಂದ್ರ ಇದೆ. ಹಕ್ಕಿ ಜ್ವರ ದೃಢ ಹಿನ್ನೆಲೆ ಈಗ ಬಳ್ಳಾರಿ ಜನ ಆತಂಕಗೊಂಡಿದ್ದಾರೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತೋರಣಗಲ್ಲು, ಕುರೆಕುಪ್ಪ, ವಡ್ಡು, ತಾಳೂರು, ಬಸಾಪುರ ಎಲ್ಲ ಊರುಗಳಲ್ಲೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗೆ ದರೋಜಿ, ದೇವಲಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲೂ ಕೂಡ ಅಲರ್ಟ್ ಇದೆ. ಈ ಬಗ್ಗೆ TV9ಗೆ ಬಳ್ಳಾರಿ DC ಪ್ರಶಾಂತ್ ಕುಮಾರ್ ಮಿಶ್ರಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಕ್ಕಿ ಜ್ವರದ ಭೀತಿ ಈಗ ಈ ಭಾಗದಲ್ಲಿ ಬಳ್ಳಾರಿ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಸರ್ಕಾರಿ ಪೌಲ್ಟ್ರಿ ಫಾರ್ಮ್ನಲ್ಲಿ ಸುಮಾರು 2400 ಕೋಳಿಗಳು ಸಾವನ್ನಪ್ಪಿವೆ. ಒಂದೇ ವಾರದಲ್ಲಿ 2400 ಕೋಳಿಗಳು ಸಾವನ್ನಪ್ಪಿರೋದ್ರಿಂದ ಸುತ್ತಮುತ್ತ ಇರುವಂಥ ಎಲ್ಲ ಊರುಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ, ಜೊತೆಗೆ ಈ ಪಕ್ಷಿಗಳ ಸಾಕಣೆ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿದೆ. ಈಗಾಗಲೇ ಅದರ ಬಗ್ಗೆ DC ಕೂಡ ಹೇಳಿದ್ದಾರೆ. ನಾವು ಎಲ್ಲ ಊರುಗಳಿಗೂ ಕೂಡ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇದು ಸದ್ಯಕ್ಕೆ ಬಳ್ಳಾರಿಯ ಪರಿಸ್ಥಿತಿ, ಅಂದರೆ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ. ವಿನಾಯಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿನಾಯಕ್, ಈಗ ಹಕ್ಕಿ ಜ್ವರದ ಭೀತಿ ಒಂದಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಸದ್ಯಕ್ಕೆ ಈ ಭಾಗದಲ್ಲಿ ಏನೀಗ ಕೋಳಿಗಳು ಸಾವನ್ನಪ್ಪಿರೋದು, DC ಏನು ಹೇಳಿದ್ದಾರೆ, ಸದ್ಯಕ್ಕೇನು ಇನ್ಫಾರ್ಮೇಶನ್ ಇದೆ ಅಂತ? ಖಂಡಿತ ವಿನಾಶ್, ಈಗ ಸರ್ಕಾರಿ ಪೌಲ್ಟ್ರಿ ಫಾರ್ಮ್ ಅಂದ್ರೆ ತೋರಣಗಲ್ಲ ನೀರಿರ್ತಕ್ಕಂತಹ ಕುರೆಕುಪ್ಪ ಗ್ರಾಮದಲ್ಲಿ, ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವ್ಯಾಪ್ತಿಯೊಳಗೆ ಬರುತ್ತೆ ಇದು. ಆ ಫಾರ್ಮ್ನಲ್ಲಿ ಸುಮಾರು 2400 ಕೋಳಿಗಳು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಸಾವನ್ನಪ್ಪಿರತಕ್ಕಂತಹ ಕೋಳಿಗಳ ಮಾದರಿಯನ್ನ ಒಂದು ಲ್ಯಾಬ್ನಲ್ಲಿ ಕೂಡ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಹಕ್ಕಿ ಜ್ವರ ದೂರ ಆಗಿರುವಂಥದ್ದು ಪತ್ತೆಯಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಒಂದ್ ರೀತಿ ಆತಂಕ ಸೃಷ್ಟಿಯಾಗಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಕೂಡ ಸಾಕಷ್ಟು ಸದ್ದಾಗ್ತಾ ಇದೆ. ಕೋಳಿ ಜ್ವರ ಬರ್ತಾ ಇದೆ, ಹಕ್ಕಿ ಜ್ವರ ಬರ್ತಾ ಇದೆ ಅನ್ನೋ ಕೂಡ ಸಾಕಷ್ಟು ಜನರು ಕೂಡ ಆತಂಕ ವ್ಯಕ್ತಪಡ್ತಾ ಇದ್ರು. ಜೊತೆಗೆ ಅದರಲ್ಲಿ ಕೂಡ ಚಿಕನ್ ಪ್ರಿಯರಿಗೆ ಸಾಕಷ್ಟು ಇದೊಂದು ರೀತಿ ಆತಂಕದ ವಾತಾವರಣ. ಜೊತೆಗೆ ಇದು ಬಳ್ಳಾರಿ ಅಂತಂದ್ರೆ ಆಂಧ್ರವನ್ನ ಗಡಿ ಭಾಗವನ್ನು ಹೊಂದಿಕೊಂಡಿರುವಂತದ್ದು. ಹೀಗಾಗಿ ಆಂಧ್ರ ಮತ್ತು ತೆಲಂಗಾಣದಿಂದನೇ ಬಂದಿರುವಂತಹ ಸಾಕಷ್ಟು ಕೂಡ ಒಂದು ರೀತಿ ಜನರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಹೀಗಾಗಿ ಈಗಾಗಲೇ ಕಟ್ಟುನಿಟ್ಟು ಕ್ರಮವಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಒಂದು ರೀತಿ ಕುರೆಕುಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಅಪಾಯಕಾರಿ ವಲಯ ಅಂತ ಕೂಡ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಕುರೆಕುಪ್ಪ ಗ್ರಾಮದ ವ್ಯಾಪ್ತಿಯ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಕಣ್ಗಾವಲು ವಲಯ ಅಂತ ಕೂಡ ಈಗಾಗಲೇ ಗುರುತು ಮಾಡಿಕೊಂಡಿದ್ದಾರೆ. ಹೀಗಾಗಿ ಎಲ್ಲಾ ಕೋಳಿ ಫಾರ್ಮ್ಗಳಲ್ಲಿ ಕೂಡ ಕೋಳಿ ಫಾರ್ಮ್ ಆಗಿರ್ಬೋದು, ಕೋಳಿ ಸಾಕಾಣಿಕೆಗಳ ಏನ್ ಮಾಡ್ತಾರ ಅವೆಲ್ಲರೂ ಕೂಡ ಒಂದು ರೀತಿ ಜಿಲ್ಲಾಧಿಕಾರಿಗಳು ಒಂದು ಇಂಟಿಮೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಜಾಗೃತವಾಗಿರಬೇಕು ಮತ್ತು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಈಗ ಸದ್ಯ ಪಡಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಕುರೆಕೊಪ್ಪ ಗ್ರಾಮದಲ್ಲಿರತಕ್ಕಂಥ ಕೋಳಿ ಫಾರ್ಮ್ ನಲ್ಲಿ ಸುಮಾರು 2400 ಕೋಳಿಗಳು ಈಗಾಗಲೇ ಡೆತ್ ಆಗಿರುವಂತದ್ದು. ಅದರಲ್ಲಿ ಹಕ್ಕಿ ಜ್ವರ ದೃಢ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ವಿನಾಯಕ್.